ಕಲಿಗಾಲದ ಕಾಮ, ಕಣ್ಣು ಮುಚ್ಚಿಸಿದ ಅಕ್ರಮ ಸಂಬಂಧ, ನಂಬಿ ಬಂದವಳನ್ನೇ ಹೆಣವಾಗಿಸಿದ ಕಿರಾತಕ ಪ್ರಿಯಕರ. ಹೌದು ವೀಕ್ಷಕರೇ, ತುಮಕೂರಿನಲ್ಲಿ ಕಳೆದ 4 ತಿಂಗಳಿನಿಂದ ನಿಗೂಢವಾಗಿದ್ದ ಆ ಭೀಕರ ಮರ್ಡರ್ ಮಿಸ್ಟ್ರಿಯನ್ನ ಪೊಲೀಸರು ಕೊನೆಗೂ ಭೇದಿಸಿದ್ದಾರೆ. ಕಾಡಿನಲ್ಲಿ ಸಿಕ್ಕ ಆ ಅರ್ಧಂಬರ್ಧ ಸುಟ್ಟ ಹೆಣ ಯಾರದ್ದು? ಆಕೆಯನ್ನ ಅಷ್ಟೊಂದು ಕ್ರೂರವಾಗಿ ಕೊಲೆ ಮಾಡಿದ್ಯಾರು? 4 ತಿಂಗಳ ಕಾಲ ಪೊಲೀಸರ ಕಣ್ಣಿಗೆ ಮಣ್ಣೆರ್ಚಿದ ಆ ಹಂತಕ ಯಾರು ಅನ್ನೋದನ್ನ ನೋಡ್ತಾ ಹೋದ್ರೆ ನೀವು ಖಂಡಿತವಾಗ್ಲೂ ಬೆಚ್ಚಿ ಬೀಳ್ತೀರಾ. ಅಕ್ರಮ ಸಂಬಂಧದ ಅಮಲು ನೆತ್ತಿಗೇರಿದಾಗ ಮನುಷ್ಯ ಹೇಗಾಗ್ತಾನೆ ಅನ್ನೋದಕ್ಕೆ ತುಮಕೂರು ಜಿಲ್ಲೆಯ ತುರುವೇಕೆರೆಯಲ್ಲಿ ನಡೆದಿರುವ ಈ ಭೀಕರ ಕೊಲೆಯೇ ಸಾಕ್ಷಿ. ಕಳೆದ ಜನವರಿ 30ರಂದು ತುರುವೇಕೆರೆ ತಾಲೂಕಿನ ಅಂಚಿಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಮಹಿಳೆಯೊಬ್ಬಳ ಅರ್ಧಂಬರ್ಧ ಸುಟ್ಟ ಸ್ಥಿತಿಯಲ್ಲಿದ್ದ ಶವ ಪತ್ತೆಯಾಗಿತ್ತು. ಮುಖ ದೇಹ ಸಂಪೂರ್ಣ ಸುಟ್ಟು ಹೋಗಿದ್ರಿಂದ ಆ ಹೆಣ ಯಾರದ್ದು ಅಂತ ಪತ್ತೆ ಮಾಡೋದೇ ಪೊಲೀಸರಿಗೆ ಹೆಡೇಕ್ ಆಗಿತ್ತು. ಆದರೆ ಪೊಲೀಸರು ಮಾತ್ರ ಸುಮ್ಮನೆ ಕೂರ್ಲಿಲ್ಲ. ಜಾಲಾಡ್ತಾ ಹೋದಾಗ ಸಿಕ್ಕಿದ್ದೇ ಶಾಕಿಂಗ್ ಸತ್ಯ. ಆತ ಜನವರಿ 28ರಿಂದಲೇ 26 ವರ್ಷದ ಶ್ವೇತಾ ಅನ್ನೋ ವಿವಾಹಿತ ಮಹಿಳೆ ನಾಪತ್ತೆಯಾಗಿದ್ದಾಳೆ ಅಂತ ಆಕೆಯ ಪತಿ ಪೊಲೀಸರಿಗೆ ದೂರನ್ನು ನೀಡಿದ. ಈತ ಕಾಡಿನಲ್ಲಿ ಸಿಕ್ಕ ಶವ ಶ್ವೇತಾಳದ್ದೇ ಇರಬಹುದು ಅನ್ನೋ ಅನುಮಾನದ ಮೇಲೆ ಪೊಲೀಸರು ಶ್ವೇತಾ ತಾಯಿಯ DNA ಟೆಸ್ಟ್ ಮಾಡಿಸಿದ್ರು. ಆ DNA ರಿಪೋರ್ಟ್ ಬಂದಾಗ ಕಾಡಿನಲ್ಲಿ ಕರಕಲಾಗಿದ್ದ ಶವ ಶ್ವೇತಾಳದ್ದೇ ಅನ್ನೋದು ಕನ್ಫರ್ಮ್ ಆಯಿತು. ಅಲ್ಲಿಂದ ಶುರುವಾಗಿದ್ದೆ ಪೊಲೀಸರ ಅಸಲಿ ಬೇಟೆ. ಪೊಲೀಸರು ಮೃತ ಶ್ವೇತಾಳ ಮೊಬೈಲ್ ಕಾಲ್ ರೆಕಾರ್ಡ್ಸ್ ಜಾಲಾಡಿಸಿದಾಗ ಮುತ್ತಗದಹಳ್ಳಿಯ 53 ವರ್ಷದ ಭಾನುಪ್ರಕಾಶ್ ಅನ್ನೋ ಮುದುಕನ ಲಿಂಕ್ ಸಿಕ್ಕಿದೆ. ಆತನನ್ನ ಎತ್ತಾಡ್ಕೊಂಡು ಬಂದು ಪೊಲೀಸರು ತಮ್ಮದೇ ಶೈಲಿಯಲ್ಲಿ ವಿಚಾರಣೆ ನಡೆಸಿದಾಗ ಹಂತಕ ಭಾನುಪ್ರಕಾಶ್ ಉಗುಳಿದ್ದೇ ಅಸಲಿ ಸತ್ಯ. 26ರ ಹರೆಯದ ಶ್ವೇತಾ ಹಾಗೂ 53ರ ಪ್ರಾಯದ ಭಾನುಪ್ರಕಾಶ್ ನಡುವೆ ಅಕ್ರಮ ಸಂಬಂಧವಿತ್ತು. ಇತ್ತೀಚೆಗೆ ಇಬ್ಬರ ನಡುವೆ ಜಗಳವಾಗಿ ಮಾತುಕತೆ ಬಂದಾಗಿತ್ತು. ಇದೇ ಗ್ಯಾಪ್ನಲ್ಲಿ ಶ್ವೇತಾ ಮತ್ತೊಬ್ಬ ಯುವಕನ ಜೊತೆ ಲಿಂಕ್ ಇಟ್ಕೊಂಡಿದ್ದಾಳೆ ಅನ್ನೋದು ಈ ಕಾಮುಕ ಭಾನುಪ್ರಕಾಶ್ಗೆ ಗೊತ್ತಾಗಿದೆ. ಅಷ್ಟೇ, ನನ್ನನ್ನು ಬಿಟ್ಟು ಬೇರೆಯವನ ಜೊತೆ ಇರ್ತಾಳ ಅಂತ ರೊಚ್ಚಿಗೆದ್ದ ಈ ಕಿರಾತಕ ಪ್ರಿಯಕರ ಆಕೆಯನ್ನ ಕೊಲೆ ಮಾಡಿ ಗುರುತು ಸಿಗದಂತೆ ಕಾಡಿನಲ್ಲಿ ಹಾಕಿ ಸುಟ್ಟು ಹಾಕಿದ್ದ. ಪ್ರೀತಿ ಹೆಸರಿನಲ್ಲಿ ಕಾಮದ ಕಣ್ಣು ಮುಚ್ಚಿಕೊಂಡಾಗ ಇಂಥದ್ದೇ ದುರಂತಗಳು ಸಂಭವಿಸುತ್ತವೆ ಅನ್ನೋದಕ್ಕೆ ಈ ಘಟನೆ ಮತ್ತೊಂದು ತಾಜಾ ಉದಾಹರಣೆ. ಸದ್ಯಕ್ಕೆ 4 ತಿಂಗಳ ಕಾಲ ಅಡಗಿದ್ದ ಮರ್ಡರ್ ಮಿಸ್ಟ್ರಿಯನ್ನ ಭೇದಿಸಿ ಹಂತಕ ಭಾನುಪ್ರಕಾಶ್ನನ್ನ ಜೈಲಿಗಟ್ಟಿರುವ ತುರುವೇಕೆರೆ ಪೊಲೀಸರ ಚಾಣಾಕ್ಷತನಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಶ್ಲಾಘನೆ ವ್ಯಕ್ತವಾಗಿದೆ. ವರದಿ ಸುರೇಶ್ ಬಾಬು ಎಂ, ರಾಷ್ಟ್ರಕ್ರಾಂತಿ ನ್ಯೂಸ್, ತುರುವೇಕೆರೆ. ಯಾಕೆ